ಕಾಲ್ಗಿ ತಾಲೂಕಿನ ಗಡಿಕೇಶ್ವರ್ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರವು ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿ ಡಿಗ್ರೇಡ್ ಮಾಡಿರುವ ಆದೇಶವನ್ನು ಹಿಂಪಡೆಯಬೇಕೆಂದು ಗಡಿಕೇಶ್ವರ್ ಸಮುದಾಯ ಆರೋಗ್ಯ ಕೇಂದ್ರ ಹೋರಾಟ ಸಮಿತಿಯಿಂದ ಹೊಡೆಬಿರಳ್ಳಿ ಕ್ರಾಸ್ ಹತ್ತಿರ ಸುಮಾರು 5 ಗಂಟೆಗಳ ಕಾಲ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು. ಮನವಿ ಸ್ವೀಕರಿಸಲು ತಹಸೀಲ್ದಾರರ ಬದಲಿಗೆ ಉಪ ತಹಸೀಲ್ದಾರರು ಬಂದಿರುವ ಕಾರಣ ರೊಚ್ಚಿಗೆದ್ದ ಪ್ರತಿಭಟನಾಕಾರರು ಮನವಿ ಸ್ವೀಕರಿಸಲು ತಹಸೀಲ್ದಾರ್ ಅವರೇ ಬರಬೇಕು ಎಂದು ಪಟ್ಟು ಹಿಡಿದು 5 ಗಂಟೆ ಸತತ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದರು. ಪ್ರತಿಭಟನಾಕಾರರು ರಸ್ತೆಯ ಮೇಲೆ ಊಟ. ಗಡಿಕೇಶ್ವರ್ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರವು ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿ ಡಿಗ್ರೇಡ್ ಮಾಡಿರುವ ಆದೇಶವನ್ನು ಹಿಂಪಡೆಯಬೇಕು. ಪ್ರತಿಭಟನೆಯಲ್ಲಿ ಗಡಿಕೇಶ್ವರ್, ಕೆರೊಳ್ಳಿ, ರಾಯಕೋಟ್, ಭೂತ್ಪುರ್, ರುದ್ನೂರ್, ಚಿಂತಪಳ್ಳಿ, ಕೆರೊಳ್ಳಿ, ಬೆನಕನಹಳ್ಳಿ, ಬಂಟನಹಳ್ಳಿ, ತೇಗಲ್ತಿಪ್ಪಿ, ಹಲ್ಚಿರ ಸೇರಿದಂತೆ ಇತರ ಗ್ರಾಮದಿಂದ ನೂರಾರು ಜನರು, ಮಹಿಳೆಯರು, ವೃದ್ಧರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ರಾಜ್ಯ ಹೆದ್ದಾರಿಯ ಮೇಲೆ ಊಟ ಮಾಡಿದರು. ಮಹಿಳೆಯರು ಸರ್ಕಾರಕ್ಕೆ ಸವಾಲು. ಸುಮಾರು ವರ್ಷಗಳಿಂದ ಆರೋಗ್ಯ ಸೇವೆ ನೀಡುತ್ತಿರುವ ಆಸ್ಪತ್ರೆಗೆ ಏಕಾಏಕಿ ಗ್ರೇಡ್ ಬದಲಿಸಿದ್ದರೆ ಹೇಗೆ? ನಾವು ಯಾವ ಕಾರಣಕ್ಕೂ ಬಿಡುವುದಿಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡುತ್ತೇವೆ. ವೈದ್ಯರಿಗೆ, ಸಿಬ್ಬಂದಿಗಳಿಗೆ ಸರ್ಕಾರ ಹತ್ತಿರ ದುಡ್ಡಿಲ್ಲದಿದ್ದರೆ ನಾವು ಹಳ್ಳಿ ತಿರುಗಿ ಜನರಲ್ಲಿ ಬೇಡಿಕೊಂಡು ಆಸ್ಪತ್ರೆ ಸಿಬ್ಬಂದಿಗಳಿಗೆ ವೇತನ ನೀಡುತ್ತೇವೆ. ನಾವು ಹೋರಾಟ ಮಾಡುತ್ತಾ ಮರಣ ಹೊಂದರೂ ಪರವಾಗಿಲ್ಲ, ಆಸ್ಪತ್ರೆ ಮಾತ್ರ ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಅವರಿಗೆ ಬಂದು ತಂದು ಇಡುವಂತದಾಗಲಿಕ್ಕೂ ಕೂಡ ಬೇಡವರ ಸುತ್ತ ಹಳ್ಳಿ 5 ರೂಪಾಯಿ ತಗೊಂಡು ಪಗಾರ ಕೊಡ್ತಾ ಇದೀನಿ. ನಾವು ಮಾತ್ರ ಬಿಡೋದಿಲ್ಲ. ಆದೇಶ ಆಗಿ 1 ತಿಂಗಳಾಯ್ತು. 1 ತಿಂಗಳಾದ್ರೂ ಈ ಆದೇಶದ ಬಗ್ಗೆ ಮೇಲಾಧಿಕಾರಿ 12 ಗ್ರಾಮಗಳಿಗೆ ತೊಂದರೆ ಆಗ್ತದೆ, ಇದು ಬಹಳ ಅವೈಜ್ಞಾನಿಕ ನಿರ್ಧಾರ ಆದ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಯಾರು ಇನ್ನೂ ಮುಟ್ಟಿಸಿಲ್ಲ. ನಾವು ಮೊನ್ನೆ ಜಿಲ್ಲಾಧಿಕಾರಿಗಳ ಹತ್ರ ಹೋದೇವೆ, ಮೊನ್ನೆ ಕಮಿಷನರ್ ಹತ್ರ ಹೋಗಿದ್ದೇವೆ, ಮೊನ್ನೆ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಹತ್ರನೂ ಹೋಗಿದ್ದೇವೆ. ಬಟ್ ಅವರಿಗೆ ಇಲ್ಲಿ ವಾಸ್ತವಿಕ ಏನದಂತ ಇನ್ನು ಯಾರು ಹೇಳೇ ಇಲ್ಲ. ಸಮುದಾಯ ಆರೋಗ್ಯ ಕೇಂದ್ರವು ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಗಡಿಕೇಶ್ವರ, ರಾಯಕೋಡ, ಭೂತ್ಪುರ, ಚಿಂತಪಳ್ಳಿ, ರುದ್ನೂರು, ಚಿಂತಪಳ್ಳಿ ತಾಂಡ, ಕೆರಳ್ಳಿ, ಬೆನಕನಹಳ್ಳಿ, ಬಂಟನಹಳ್ಳಿ, ತೇಗಲ್ತಿಪ್ಪಿ, ಹಲ್ಚೇರ ಹಾಗೂ ಇನ್ನೂ ಅನೇಕ ಭಿಕ್ಷೆ ಮಾಡಿ ತಂದು ಕೊಡ್ತೀನಿ, ನೀವು ಸರ್ಕಾರ ನಡೆಸ್ರಿ, ಆದ್ರೆ ನಮ್ಮ ಹಾಸ್ಪಿಟಲ್ ಹಂಗೆ ಉಳಿ ಇಡ್ರಿ ಅಂತ ಹೇಳ್ತಿದ್ದಾರೆ. ನಮಗ್ ಜೀವ ಉಳಿಬೇಕಾಗ್ಯದ, ಜೀವ ಹೋಗ್ಬೇಕಾಗಿಲ್ಲ. ಜೀವ ಉಳಿಸ್ಕೋಬೇಕಂತಲೇ ಇಷ್ಟೆಲ್ಲಾ ಜನ ಜೀವ ಹೋದಂತ ಜೀವ ಅಂತೂ ಹೋಗ್ಯದ, ಉಳಿದವರೆಲ್ಲ ಬದುಕಮಪ್ಪ, ಅದಕ್ಕಾಗಿ ನಮ್ಮ ಹಾಸ್ಪಿಟಲ್ ಉಳಿಲ್ಲ ಅಂತ ಇಲ್ಲಿಗೆ ಬಂದಾರ. ಇಲ್ಲಿ ಎಷ್ಟೋ ಜನ ಅವ್ರ ಬಂಧು ಬಳಗದೊಳಗೆ ಸತ್ತಾರ. ಅವ್ರು ಅಲ್ಲಿ ಅಳೋದು ಬಿಟ್ಟು ಇಲ್ಲಿ ಬಂದು ಅಳತಾರ. ಯಾಕಂತಂದ್ರ ಅವ್ರ ಆರೋಗ್ಯ ಸರ್ಕಾರಿ ಅಧಿಕಾರಿಗಳ ಜನರ ಸೇವೆ ಮಾಡೋದ್ ಬಿಟ್ಟು ನೀವು ಲೀಡರ್ಗಳ ಸೇವೆ ಮಾಡ್ತೀರಿ. ಅದು ನಮ್ ದುರ್ದೈವ. ಅದಕ್ಕ ಗಡಿಕೇಶ್ವರ ಸಮುದಾಯ ಆರೋಗ್ಯ ಕೇಂದ್ರ ಯಾವುದೇ ದೃಷ್ಟಿಯಿಂದ ತೆಗೆದ್ರು ಇಲ್ಲಿ ಪ್ರಾಣ ಹಾನಿ ಆಗ್ತವ. ದಯವಿಟ್ಟು ನೀವು ಎಲ್ಲರೂ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಇದು ನಿರ್ಧಾರ ತಗೊಳ್ಳಕ್ಕೆ ಹೇಳ್ಬೇಕು. ನೀವು ಹರ್ಷ ಗುಪ್ತನ್ ಬಳಿಗೂ ನಾವು ಪಾದಯಾತ್ರೆ ಮೂಲಕ ಹೋಗೋರಿದ್ದೀವಿ, DC ಕಚೇರಿಗೂ ಹೋಗೋರಿದ್ದೀವಿ. ನಾವು ಎದಕ್ಕೂ ಹೋರಾಟಗಾರರು ಹಿಂದಕ್ಕೆ ಸರಿಯೋದಿಲ್ಲ.